ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಂಪನಿ ಜೊತೆ ಒಪ್ಪಂದವಿಲ್ಲದೆ ಹತ್ತಿ ಖರೀದಿ ಮಾಡಿದ್ದಾರೆ, ಬೀಜ ಉತ್ಪಾದನೆ ಮಾಡಿದ್ದಾರೆ. ಉತ್ಪಾದಿಸಿದ ಬೀಜ ಖರೀದಿಗೆ ಮುಂದಾಗದ ಏಜೆಂಟ್ ಮತ್ತು ಕಂಪನಿ ಟ್ರ್ಯಾಕ್ಟರ್ ಮೂಲಕ ಹತ್ತಿ ಬೆಳೆ ನಾಶ ಮಾಡಿದ್ದಾರೆ ರೈತರು. ಬೆಳೆ ನಾಶ ಮಾಡಿದಂತ ರೈತರು ಬಾಗಲಕೋಟೆ ಜಿಲ್ಲೆ ಸೋಮಲಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ರೈತರ ಸಮಸ್ಯೆಗೆ ಯಾರು ಕೂಡ ಈಗ ಕಿವಿ ಆಗ್ತಾ ಇಲ್ಲ. 4 ಎಕರೆ ಜಮೀನಿನಲ್ಲಿ ಹತ್ತಿ ಬೆಳೆದಿದ್ರು ರೈತರು. ಹೈದರಾಬಾದ್ನ ಅಮರ್ ಬಯೋಟೆಕ್ ಸೀಡ್ಸ್ ಕಂಪನಿಯ ಹತ್ತಿ ಬೀಜವನ್ನ ಬಿತ್ತನೆ ಮಾಡಿದ್ರು. ರೈತರ ಜಮೀನುಗಳಿಗೆ ಬಂದು ಬೀಜ ವಿತರಿಸಿದಂತ ಏಜೆಂಟ್ ಬಳಿಕ ಕಡಿಮೆ ಬೀಜ ಖರೀದಿಸೋದಾಗಿ ಹೇಳಿದ್ರು ಏಜೆಂಟ್ ಮತ್ತು ಕಂಪನಿ. ಹೀಗಾಗಿ ಹಾಕಿದ ಬಂಡವಾಳ ಬರಲ್ಲ ಅಂತ ಅನ್ನದಾತರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಮೂಲಕ ಬೆಳೆ ನಾಶ ಮಾಡಿ ಪರಿಹಾರ ಕೊಡಿ ಅಂತ ಆಗ್ರಹಿಸಿದ್ದಾರೆ ರೈತರು. ಒಟ್ಟ ಬೀಜ ಸರಿ ಇಲ್ಲವು, ಲಾಸ್ ಆಗಿಬಿಟ್ಟದೆ. ಮತ್ತೆ ಒಳ್ಳೆ ಕಂಪ್ನಿಯವರು ಅವು ಸರಿ ಇಲ್ಲಪ್ಪ ಅಂತ ಹೇಳ್ಬಿಟ್ಟದೆ. ಅದ್ರ ಸಂಬಂಧ ಮತ್ತು ಈಗ ನಾವು ಪೀಕ್ ಬೈಲ್ದು ಎಲ್ಲ ರೈತರು ನಮ್ಗೆ ಭಾಳ ತ್ರಾಸ ಆಗಿಬಿಟ್ಟದೆ ರೀ. ಈಗ ಕುರಿ ಮೇಸ ಕೊಟ್ಬಿಟ್ಟು ನೋಡ್ರಿ, ಬೀಜ ಏನು ಕಳಪೆ ಅದಾವೇನ್ರಿ? ಏನು ಹೆಂಗೈತೆ ಕಂಪ್ನಿಯರಿಗೆ ಗೊತ್ತಿರ ಬೀಜ ಸರಿ ಇಲ್ಲರಿ ಅವು. ಅವರು ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಅಂತ ಹೇಳಿದ್ರಿ? ಅವ್ರು ಎಷ್ಟಾಗುತ್ತೆ ಅಷ್ಟು ತೊಗೊತೀವಿ ಅಂತ ಹೇಳಿದ್ರಿ. ಈ ಸದ್ಯ ಈ ಕಡೆ ಲಾಟಿಗೆ 2 ಕ್ವಿಂಟಲ್ ತೊಗೊತೀವಿ, ಉಳಿದು ತೊಗೊಳಗಲ್ಲ ಅಂದ್ರೆ. ಹಂಗಾಗಿ ನೀವು ಹಂಗಾಗಿ ಮತ್ತೆ ಲುಕ್ಷನ್ ಆಗುತ್ತೆ ಈಗ ಅಂತೇಳಿ ನಾವು ಬಾಗಲಕೋಟೆ ಜಿಲ್ಲೆಯ ಸೋಮಲಾಪುರ ಎಂಬ ಒಂದು ಗ್ರಾಮದಲ್ಲಿ ಈ ಥರ ಅಮರ್ ಬೈಟೆಕ್ ಸೀಡ್ಸ್ ಕಾಟನ್ ಕಂಪ್ನಿಯವರು ಬೀಜವನ್ನು ರೈತರಿಗೆ ಕೊಟ್ಟು ಹೋಗಿರುತ್ತಾರೆ. ಈಗ ಇದು ಕಳಪೆ ಬೀಜ ಆಗಿರುವ ಕಾರಣ ರೈತರಿಗೆಲ್ಲ ಖರ್ಚು ಎಲ್ಲ ನೀರು ಕಟ್ಟೋದು ಎಲ್ಲ 15 ದಿನಕ್ಕೆ ನಮ್ಮ ಕೆಲಸವನ್ನ ರೈತರಿಗೆ ಭಾಳ ಸಮಸ್ಯೆ ಆಗೈತಿ. ಹೀಗಾಗಿ ದಯವಿಟ್ಟು ಈ ರೈತರಿಗೆ ಒಂದು ಪರಿಹಾರವನ್ನು ಮಾಡಿಸ್ಬೇಕಂತಂದು ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ರೈತರ ಪರಿಸ್ಥಿತಿ ಭಾಳ ಗಂಭೀರ ಆಗೈತಿ. ಕೂಲಿ ಖರ್ಚು, ಆಮೇಲೆ ಗೊಬ್ಬರ, ಬೀಜ ಖರ್ಚು ಭಾಳ ಆಗೈತಿ. ಕಂಪ್ನಿಯರು ಇಲ್ಲೇ ಇದ್ದಾರೆ. ದಯವಿಟ್ಟು ಕ್ರಾಸ್ ಮಾಡಿ 20 ದಿನ ಆಯ್ತು. ಇದು ಒಳ್ಳೆ ಬೀಜ ಫೋನ್ ಆಗ್ಲತ್ತಾರ. 2 ಕ್ವಿಂಟಲ್ 1 ಕ್ವಿಂಟಲ್ ತೊಗೊಂತಾರ. ರೈತರಿಗೆ ಲಾಸ್ ಐತಿ. ಇದು ಅವ್ರ ಫೋನ್ ರಿಸೀವ್ ಮಾಡವಲ್ರು. ಈ ಥರ ಪರಿಸ್ಥಿತಿ ಐತಿ. ರೂಟ್ರು ಹೊಡ್ಯಾಕತ್ತೀವಿ. ಲಕ್ಷಗಟ್ಟಲೆ ಹಾಳು ಮಾಡ್ಕೊಂಡೀವಿ ನಾವು. ಈ ಪರಿಸ್ಥಿತಿ ಒಳಗೆ ಏನು ಯಾರು ಸ್ಪಂದನೆ ಯಾರು ಇಲ್ಲ ಇದಕ್ಕೆ ರೈತರಿಗೋಸ್ಕರ. ಹಿಂಗೆ ಈ ಪರಿಸ್ಥಿತಿ ಇದ್ದಾಗ ನಾವು ಏನು ಮಾಡೋಕೆ ಅನ್ನೋದು ತಿಳ್ಲಾರ್ದಂಗೆ ಆಗೈತಿ. ಯಾವ ಪೀಕ್ ಮಾಡೋಕು ಅನ್ನೋದು ಗೊತ್ತಾಗೋಲ್ತು. ಕಂಪ್ನಿ ಮೋಸ ಮಾಡೈತಿ, ರಿಸೀವ್ ಮಾಡೋಲ್ರಿ ಫೋನು. ಇದಕ್ಕೆ ಏನು ಕ್ರಮ ಕೈಗೊಳ್ಳೋಕೆ ಸರ್ಕಾರನ ಹೊಣೆ. ಇದಕ್ಕೆ ಈ ಥರ ಆಗೈತಿ. ಏನು ಮಾಡೋಕ್ಕನ್ನೋದು ನೋಡ್ರಿ, ವಿಚಾರ ಮಾಡಿ ನೋಡ್ರಿ ಅಷ್ಟೇ. ರೈತರ ಪರಿಸ್ಥಿತಿ ಈ ಥರ ಐತಿ. ಪರಿಹಾರ ಅನ್ನೋದು ಏನು ಅನ್ನೋದು ರೈತರದ್ದು ಲಕ್ಷಗಟ್ಟಲೆ ಹಾಳು ಮಾಡ್ಕೊಂಬಿಟ್ಟಿವಿ ನಾವೀಗ ಆಲ್ರೆಡಿ. ಆಗಲೇ ಒಂದು 3 ತಿಂಗಳ ಪೀಕು ಒಂದು ತಿಂಗಳು ಕ್ರಾಸ್ ಮಾಡೀವಿ. ಈ ಥರ ಪರಿಸ್ಥಿತಿ ಆಗೈತಿ.